ದಕ್ಷಿಣ ಕಾಶಿ ಶ್ರೀ ಕಾಲಭೈರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಪುಣ್ಯಕ್ಷೇತ್ರ ಸೊಂಡೆಕೊಳದಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಸೊಂಡೆಕೊಳದಲ್ಲಿ ಶ್ರೀ ಸ್ವಾಮಿಯ ಒಂದು ಪುಣ್ಯಕ್ಷೇತ್ರ ಸೊಂಡೆಕೊಳ. ಈ ಒಂದು ಸನ್ನಿಧಿಯಲ್ಲಿ ದಿನಾಂಕ 6/5/2025 ಪ್ರಾರಂಭಗೊಂಡು ದಿನಾಂಕ 12/5/2025 ಶ್ರೀ ಸ್ವಾಮಿಯ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಸಹ ಇದೇ ಒಂದು ಮಾಸದಲ್ಲಿ ನಡೀತಾ ಇರುತ್ತೆ. ಇಲ್ಲಿ ಬಹಳ ವಿಶೇಷವೇನಪ್ಪ ಅಂತ ಹೇಳಿದ್ರೆ, ಸಿದ್ಧಭಕ್ತಿ ಅಂತ ಮಾಡ್ತಾರೆ, ಮತ್ತು ತೇರನ್ನು ಮಾಡ್ತಾರೆ, ಮತ್ತು ಬಾಳೆಹಣ್ಣು ಜಂಬು ತೂಗುವುದು ಅಂತ ಮಾಡ್ತಾರೆ. ಭಾಳ ವಿಶೇಷವಾಗಿ ಈ ಒಂದು ಇಲ್ಲಿ ಪೂಜೆ ಕಾರ್ಯಕ್ರಮ ಅಂದರೆ ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಇವರೆಲ್ಲರೂ ಇಲ್ಲಿ ನೋಡ್ತಾ ಇದ್ದಾರೆ, ಇವರೆಲ್ಲರೂ ಸಹ ಈ ಸಿಡಿ ಆಡಲಿಕ್ಕೆ ರೆಡಿಯಾಗಿರ್ತಕ್ಕಂಥ ಭಕ್ತಾದಿಗಳು. ಅಲ್ಲಿ ಏನು ಹೂವಿನ ಮಾಲೆ ಹಾಕ್ಕೊಂಡು ಪೇಟವನ್ನು, ಬಿಳಿ ಪೇಟವನ್ನು ಸುತ್ತಕೊಂಡು ಏನು ರೆಡಿ ಇದ್ದಾರೆ, ಅವರೆಲ್ಲರೂ ಸಹ ಈ ಒಂದು ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರತಿ ವರ್ಷವೂ ಸಹ ಸಿಡಿ ಆಡಲಿಕ್ಕೆ ರೆಡಿ ಇರ್ತಾರೆ. ಇದು ಭಾಳ ಪುಣ್ಯ ಒಂದು ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಸಹ ಆ ದೇವರು ಸಹ ಒಂದೊಂದು ಸಾರಿ ಹೇಳುತ್ತಂತೆ, ಇಂಥವರನ್ನೇ ಸಿಡಿ ಆಡಬೇಕು ಈ ಸಾರಿ ಅಂತ ಹೇಳಿ ಹೇಳುತ್ತಂತೆ. ಅದರ ಜೊತೆಯಲ್ಲಿ ಇಲ್ಲಿ ಈ ಕಾಲಭೈರೇಶ್ವರ ಸ್ವಾಮಿಯ ಒಂದು ಸಿದ್ಧಾಂತಗಳು ಏನಪ್ಪ ಅಂತ ಹೇಳಿದರೆ, ಬಾಯಿಗೆ ಬೀಗ ಹಾಕಿಸೋದು, ಬಾಳೆಹಣ್ಣು ಜಂಬು ತೋರಿಸುವುದು, ಅದ್ರ ಜೊತೆಯಲ್ಲಿ ಏನು ಗೊಂಬೆ ಭಂಡಾರ ರೇಡಿ, ಮತ್ತು ಅದ್ರ ಜೊತೆಯಲ್ಲಿ ಕಪಾಲ ರುದ್ರ ಬೈಲು ಪೂಜೆ, ಹೀಗೆ ಹಲವಾರು, ಮತ್ತು ಇಡೀ ಗ್ರಾಮಸ್ಥರು, ಏನು ಸುತ್ತಮುತ್ತಲ ಗ್ರಾಮಸ್ಥರು ಸಹ ಗ್ರಾಮಸ್ಥರಿಂದ ಮತ್ತು ಭಕ್ತಾದಿಗಳಿಂದ ಮಹಾ ಮಂಗಳಾರತಿ ಸಹ ಇರುತ್ತೆ. ಒಂದು ವಾರಗಳ ಕಾಲ ಕಂಟಿನ್ಯೂಸ್ ಒಂದು ವಾರಗಳ ಕಾಲ ಇಲ್ಲಿ ಜಾತ್ರೆ ಭಾಳ ವಿಶೇಷವಾಗಿದೆ. ನೋಡಿರಲ್ಲ ಆ ತಾಯಿನ ಯಾವ ರೀತಿಯಲ್ಲಿ ಅಲಂಕಾರ ಮಾಡಿದೆ ಇಲ್ಲಿ ಕಾಣಿಸ್ತಾ ಇದೆ. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ನಾವು ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ ಒಂದೇ ಬಾರಿ ಹೋಗಿ ಆ ಪುಣ್ಯಕ್ಷೇತ್ರ ನೋಡ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಎಷ್ಟೋ ದೂರದಲ್ಲಿರುತ್ತೆ. ಕೆಲವೊಂದು ಸಾರಿ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ನಾವು ಹೋಗಿ ನೋಡಿರೋದಿಲ್ಲ ಅಲ್ವಾ. ಆದರೆ ನಿಮಗೆ ಇವತ್ತು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಪತ್ರಿಕೆಗಳಲ್ಲಾಗಿರ್ಬೋದು, ಮಾಧ್ಯಮಗಳಲ್ಲಾಗಿರ್ಬೋದು, ಕೂತ್ಕೊಳ್ಳೋಂಥ ಜಾಗದಲ್ಲಿ ಆ ಸನ್ನಿಧಿಯನ್ನು ನಾವು ಕಣ್ತುಂಬ ತುಂಬಿಸ್ಕೋಬೋದು. ಜನಗಳನ್ನು ಸ್ವಾಮಿನ ಕಣ್ತುಂಬ ತುಂಬಿಸ್ಕೋಬೋದು. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ದೇವರು ನಿಮಗೆ ಈ ತಾಯಿನ ಕಣ್ತುಂಬಿಸ್ಕೊಂಡ ತಕ್ಷಣ ನೀವು ಎಲ್ಲ ನಿಮ್ಮ ಸ್ನೇಹಿತರುಗಳಿಗೆ ಒಂದು ವಿಡಿಯೋನ ಕಳಿಸ್ಕೊಡ್ಬೋದು. ಭಾಳ ವಿಶೇಷವಾದಂಥ ದೇವಿ, ಶಕ್ತಿ ದೇವತೆ ಇದು. ಸೊಂಡೆಕೊಳದಲ್ಲಿ ಇರ್ತಕ್ಕಂಥದ್ದು ಈ ದೇವಿ ಹೆಸರು. ಮತ್ತು ಈ ಸ್ವಾಮಿ ಯಾವಾಗಲೂ ಸಹ ಏನು ಈ ಜಾತ್ರೆಯಲ್ಲಿ ನೆರವೇರ್ತೋದ್ರೆ ತಾಯಿ ಗ್ರಾಮ ದೇವತೆ ಅಲ್ಲಿಗೆ ಬಂದುಬಿಡ್ತಾರೆ. ನಿಮಗೆ ಸನ್ಮಾನಗಳು ಉಂಟು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ.